Welcome to my YouTube video channel. Already we discussed in previous YouTube video about management accounting. In previous YouTube video totally we covered meaning, definition, next process of management accounting, characteristics of management accounting. Next one, difference between financial accounting and management accounting, objectives of management accounting, functions of management accounting, and advantages and disadvantages of management accounting. These all parts are over already. If you missed any part or if you don't watch any video related on previous part, you can watch related videos already uploaded in my YouTube channel. All of you first subscribe my channel. You can easily watch that related videos. Okay, ಈಗಾಗಲೇ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ದಲ್ಲಿ ಮೀನಿಂಗ್ ಆಯಿತು, ಡೆಫಿನೇಷನ್ ಆಯಿತು, ಫಂಕ್ಷನ್ಸ್ ಅದು, ನೆಕ್ಸ್ಟ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಆಬ್ಜೆಕ್ಟಿವ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇವೆಲ್ಲ ಪಾರ್ಟ್ಸನ್ನು ಆಲ್ರೆಡಿ ಓವರ್ ಆಗಿದೆ. ಏನಾದರೂ ನಿಮ್ಮ ಪಾರ್ಟ್ ಯಾವುದಾದ್ರೂ ಪಾರ್ಟ್ ಮಿಸ್ ಆಗಿದ್ದರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ದಲ್ಲಿ ಇವೆಲ್ಲ ಪಾರ್ಟ್ ಮೇಲೆ ನಾನು ಆಲ್ರೆಡಿ ಯೂಟ್ಯೂಬ್ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ತಾವು ಯಾವುದಾದ್ರೂ ಪಾರ್ಟ್ ಮಿಸ್ ಆಗಿದರೆ ಆ ಯೂಟ್ಯೂಬ್ ವಿಡಿಯೋ ತಾವು ವೀಕ್ಷಿಸಬಹುದು. ಈಗ ಟುಡೇ ನಾವು ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡೋಣ. ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಓಕೆ, ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್. Okay, scope of management accounting. It is the next part of first chapter. Scope of management accounting, under that first one, financial accounting. Financial accounting, the scope dalli modale ಬರೋದು ಯಾವುದು ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ helps to draw future programs, make forecast about future sales, purchase, expenses, income, etc. Financial accounting is an essential prerequisite of management accounting. Management accounting gets the data mainly from financial accounting for interpretation and analysis. Thus, financial accounting is a constituent part of management accounting. Okay, the financial accounting is a very necessary for the management accounting. Therefore, the financial accounting helps to draw the future program, makes the forecast about the future sales, purchase, expenses, income, etc. Financial accounting deals with the historical data. The records about an organizational are useful for planning the future course of action. Through planning, planning is always for the future, but still it has to be based on the past and present data. The control aspect too is based on financial data. The performance appraisal is based on recorded facts and figures. So, management accounting is closely related to financial accounting. ಕನ್ನಡದಲ್ಲಿ ಹೇಳಬೇಕಂದ್ರೆ ಇಲ್ಲಿ ಕೆಲವೊಂದು ಕನ್ನಡ ಮಾಧ್ಯಮದವರು ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಕನ್ನಡದಲ್ಲಿ ಹೇಳಬೇಕಾಗ್ತದೆ. ಫೈನಾನ್ಷಿಯಲ್ ಅಕೌಂಟಿಂಗ್ ಹೆಲ್ಪ್ ಇಲ್ಲಿ ಏನಿದೆ ಅಂದರೆ ನೆಸಸರಿ ಇದೆ. ಯಾರಿಗೆ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ. ಏನಂದರೆ ಫ್ಯೂಚರ್ದಲ್ಲಿ ಸೇಲ್ಸ್ ಎಷ್ಟಾಗ್ಬೋದು, ಪರ್ಚೇಸ್ ಎಷ್ಟಿದೆ, ಎಕ್ಸ್ಪೆನ್ಸ್ ಎಷ್ಟೇನಿದೆ, ಇನ್ಕಮ್ ಎಷ್ಟಿದೆ, ಇದರ ಬಗ್ಗೆ ಟೋಟಲಿ ಫ್ಯೂಚರ್ ಪ್ರೋಗ್ರಾಮ್ ಮೇಲೆ ಡ್ರಾ ಮಾಡಬೇಕಾಯ್ತಂದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಹೆಲ್ಪ್ ಬೇಕು. ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ಎಸೆನ್ಷಿಯಲ್ ಪ್ರೀ ರಿಕ್ವಿಸಿಟ್ ಆಫ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು ಭಾಳ ಎಸೆನ್ಷಿಯಲ್, ತುಂಬ ಅವಶ್ಯಕತೆ ಇದ್ದಂಥ ಇದೊಂದು ಸಬ್ಜೆಕ್ಟ್. ಯಾರಿಗೆ? ಫೈನಾನ್ಷಿಯಲ್ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್. ಯಾರಿಗೆ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಗೆಟ್ಸ್ ದ ಡಾಟಾ ಮೇನ್ಲಿ ಫ್ರಮ್ ದ ಫೈನಾನ್ಷಿಯಲ್ ಅಕೌಂಟಿಂಗ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಡಾಟಾ ಎಲ್ಲಿಂದ ತೊಗೋಬೋದು ರೀ? ಫೈನಾನ್ಷಿಯಲ್ ಅಕೌಂಟಿಂಗ್ದಿಂದೇ ಡಾಟಾ ತೊಗೋತಾರೆ. ಇದಕ್ಕೋಸ್ಕರ ಸ್ಪೆಷಲಿ ಇಂಟರ್ಪ್ರಿಟೇಷನ್ ಮತ್ತು ಅನಲೈಸಸ್ ಮಾಡೋಕ್ಕೆ. ಇಂಟರ್ಪ್ರಿಟೇಷನ್ ಅಂದರೆ ಅದಕ್ಕೆ ಸರಿಯಾಗಿ ಅದರದ್ದು ಏನಿದೆ ವಿವರವಾಗಿ ಹೇಳೋದು, ಅದು ಇಂಟರ್ಪ್ರಿಟೇಷನ್. ಅನಲೈಸ್ ಅಂದರೆ ಪರೀಕ್ಷಿಸುವುದು.
ಈ ಅನಲೈಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಯಾವುದು ಫೈನಾನ್ಷಿಯಲ್ ಡಾಟಾ ಸರಿಯಾಗಿ ಯಾರು ಮಾಡ್ಬೋದು ರೀ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡ್ತದೆ. ಇಂಟರ್ಪ್ರಿಟೇಷನ್ ಅನಲೈಸಿಸ್ ಮಾಡಬೇಕಾದ್ರೆ ಡಾಟಾ ಎಲ್ಲಿಂದ ಬರ್ಬೋದು ನಮಗೆ ರೀ? ಸ್ಪೆಷಲಿ ಫ್ರಮ್ ದ ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ, ಅದಕ್ಕಾಗಿ ಅಂತಾರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇಸ್ ಎ ಕನ್ಸ್ಟಿಟ್ಯೂಟ್ ಆರ್ ಎ ಕ್ಲೋಸ್ ಲಿಂಕ್ ಆರ್ ಕ್ಲೋಸ್ ರಿಲೇಟೆಡ್ ಟು ದ ಫೈನಾನ್ಷಿಯಲ್ ಅಕೌಂಟಿಂಗ್. ಕನ್ನಡದಲ್ಲಿ ಹೇಳಬೇಕಂದ್ರೆ ಸ್ಕೋಪ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ವ್ಯಾಪ್ತಿ. ಓಕೆ, ಇದು ಫಸ್ಟ್ ಒನ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಕಾಸ್ಟ್ ಅಕೌಂಟಿಂಗ್. The second one is cost accounting. Cost accounting, management accounting uses various cost data. I think all of you know about that. Management accounting uses various cost data in managing the organization effectively. Organization effectively manage ಮಾಡಬೇಕಾದ್ರೆ ಕಾಸ್ಟ್ ಅಕೌಂಟಿಂಗ್ ಡಾಟಾ ಬೇಕು. ಕಾಸ್ಟ್ ಅಕೌಂಟಿಂಗ್ is considered as a backbone of management accounting. Okay, it is very important. Cost accounting, I think all of you know about the cost accounting means whenever the producing the any product or providing the any service, okay, or producing or manufacturing of the any product, whatever the cost is incurred, that cost is totally calculated. It is called as the cost accounting. Okay, that particular sector. Okay, so cost accounting is considered as a backbone of the management accounting as it provides the analytical tool such as budgetary control, standard costing, managerial costing, operating costing, etc. All these methods helps the management to organize, exercise control over the works. Okay, I think all of you know about that. Once again explained different way. Cost accounting provides various techniques for determining the cost of manufacturing products or cost of service or cost of providing service. It uses financial data for finding out cost of various jobs or products or service. The system of standard costing, marginal costing, different costing, differential of costing and opportunity costing are all helpful to the management. For which purpose? For planning of various business activities. Okay, I think all of you know about that. ಕಾಸ್ಟ್ ಅಕೌಂಟಿಂಗ್ ಯಾಕೆ ಬೇಕು, ಕಾಸ್ಟ್ ಅಕೌಂಟಿಂಗ್ ಯಾಕೆ ನೆಸೆಸರಿ ಇದೆ, ಕಾಸ್ಟ್ ಅಕೌಂಟಿಂಗ್ ಯಾಕೆ ಕ್ಲೋಸ್ ಲಿಂಕ್ ಇದೆ, ವ್ಯಾಪ್ತಿ, ಸ್ಕೋಪ್. ಓಕೆ, ಇಟ್ ಈಸ್ ಅ ಸೆಕೆಂಡ್ ಒನ್, ಕಾಸ್ಟ್ ಅಕೌಂಟಿಂಗ್. ಓಕೆ, ಇಲ್ಲಿ ಕನ್ನಡದಲ್ಲಿ ಹೇಳಬೇಕಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನು ಮಾಡ್ತದೆ ಅಂದರೆ ಕಾಸ್ಟ್ ಅಕೌಂಟಿಂಗ್ ಡಾಟಾವನ್ನು ಯೂಸ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ತುಂಬ ಅವಶ್ಯಕತೆ ಇದ್ದಂಥ ಡಿಪಾರ್ಟ್ಮೆಂಟ್ ಯಾವುದಂದರೆ ಕಾಸ್ಟ್ ಅಕೌಂಟಿಂಗ್. ಯಾಕೆ? ಮ್ಯಾನೇಜಿಂಗ್ ದ ಆರ್ಗನೈಸೇಷನ್ ಎಫೆಕ್ಟಿವ್ ಅಂದರೆ ಆರ್ಗನೈಸೇಷನನ್ನು ಸರಿಯಾಗಿ ಒಂದು ಕಂಟ್ರೋಲ್ದಲ್ಲಿ ಇಡಬೇಕು, ಅದು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಂಡು ಅದನ್ನು ನಡೆಸಬೇಕಾದ್ರೆ ಕಾಸ್ಟ್ ಅಕೌಂಟಿಂಗ್ ಬೇಕು. ಕಾಸ್ಟ್ ಅಕೌಂಟಿಂಗ್ ಅದೊಂದು ಬ್ಯಾಕ್ ಬೋನ್ ಇದ್ದಂಗೆ ಯಾರಿಗೆ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ. ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು ಒಂದು ಪ್ರಾಡಕ್ಟ್ ಆಯಿತು, ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಬೇಕಾದ್ರೆ ಅದು ಒಂದು ಸರ್ವೀಸನ್ನು ಕೊಡಬೇಕಾದ್ರೆ ಅದರ ಮೇಲೆ ಆಗುವಂಥ ಖರ್ಚು ಎಷ್ಟು, ಆ ಖರ್ಚು ಎಷ್ಟಾಗಬಹುದು ಇದನ್ನು ಸರಿಯಾಗಿ ಲೆಕ್ಕ ಮಾಡಿ ಎಷ್ಟು ಬರ್ತದೆ ಅದಕ್ಕೇನಂತ ಒಂದು ಕಾಸ್ಟ್ ಅಕೌಂಟಿಂಗ್, ಕಾಸ್ಟ್ ಎಷ್ಟು ಇನ್ಕರ್ಡ್ ಆಯಿತು ಇದಕ್ಕೆ ಕಾಸ್ಟ್ ಅಕೌಂಟಿಂಗ್ ಕ್ಯಾಲ್ಕುಲೇಷನ್ ಮಾಡಿಕೊಡ್ತದೆ. ಅದರ ಬೇಸ್ ಮೇಲೆ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡ್ಬೋದು, ಸರಿಯಾಗಿ ಪ್ಲ್ಯಾನ್ ಮಾಡಬಹುದು. ಕಾಸ್ಟ್ ಅಕೌಂಟಿಂಗ್ ಕೊಟ್ಟಂಥ ಫೈನಾನ್ಷಿಯಲ್ ಡಾಟಾ ಮೇಲೆ ಮ್ಯಾನೇಜ್ಮೆಂಟ್ ಏನಾದರೂ ಫ್ಯೂಚರ್ ಪ್ಲ್ಯಾನ್ ಮಾಡಬಹುದು. ಆದ ಕಾರಣ ಕಾಸ್ಟ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಒಂದು ಲಿಂಕ್ ಇದೆ, ಕ್ಲೋಸ್ ರಿಲೇಟೆಡ್ ಇದೆ. ಅದಕ್ಕೇನಂತೂ ವ್ಯಾಪ್ತಿ, ಎಲ್ಲಿವರೆಗೆ ವ್ಯಾಪ್ತಿ ಇದೆ? ಕಾಸ್ಟ್ ಅಕೌಂಟಿಂಗ್ವರೆಗೆ ವ್ಯಾಪ್ತಿ ಇದೆ. ಎಲ್ಲಿವರೆಗೆ ವ್ಯಾಪ್ತಿ ಇದೆ? ಫೈನಾನ್ಷಿಯಲ್ ಅಕೌಂಟಿಂಗ್ವರೆಗೆ ವ್ಯಾಪ್ತಿ ಇದೆ. ಓಕೆ, ಇದು